ಸರ್ಕಾರದ ಸಾಧನೆಗಿಂತ ಇವತ್ತು ಈ ನಕ್ಸಲರಿಗೆ ಅನಿಸೋದು ಇನ್ನು ನಮ್ಮಿಂದ ಸಾಧ್ಯ ಇಲ್ಲ. ಯಾಕಂದ್ರೆ ಇವತ್ತು ಎಲ್ಲ ದೃಷ್ಟಿಗಳು ಸರ್ಕಾರಗಳು ಮುಂದುವರೆದಾವ. ಜೊತೆಗೆ ಸೆಟ್ಲೈಟ್ ಮೂಲಕ ಇನ್ನೊಂದು ಮೂಲಕ ನಮ್ಮ ಸ್ಥಾನಗಳೆಲ್ಲ ಗುರುತಾಗಿರ್ತದೆ, ನಮ್ಮ ಡಿಸ್ಟ್ರಾಯ್ ಮಾಡುವಂಥ ಇವತ್ತು ಎಲ್ಲ ಅಸ್ತ್ರಗಳು ಅವ್ರ ಕೈಯಾಗಿದ್ದಾವೆ. ಇಂಥ ಬಲಿಷ್ಠ ಶಕ್ತಿ ಜೊತೆ ಪಡೆದಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮನವರಿಕೆನೂ ಆಗಲಿಕ್ಕತ್ತದ. ಹೀಗಾಗಿ ಅವ್ರ ನಿಧಾನಕ್ಕೆ ಈ ಒಂದು ಶರಣಾಗತಿಗೆ ಬರ್ತಾಯಿದ್ದಾರೆ ಮತ್ತು ಬರಬೇಕದು. ಅದನ್ನು ಬಿಟ್ಟು ಇಲ್ಲಿ ಹೋರಾಟ ಮಾಡಿದರೆ ಎಷ್ಟೆಷ್ಟದ ಈ ಚುನಾವಣೆ ಭ್ರಷ್ಟಾಚಾರ ನಡೀತಿರ್ತಾವೆ. ಅದನ್ನು ತಿಳಿದಕ್ಕೆ ಇಂಥ ಒಂದು ತಿಳುವಳಿಕೆದಂಥ ಜನ ಜೊತೆಗೆ ಹೋರಾಟಗಾರರು ಬಂದರೆ ಇದು ಶುದ್ಧ ಆಗ್ತದೆ. ಮತ್ತು ಎಲ್ಲದಕ್ಕೂ ಹಿಂಸೆನ ಈ ಕಾರಣ ಅನ್ನುವಂಥದ್ದು ಪರಿಹಾರ ಆಗ್ತದೆ ಅನ್ನೋಂಥ ವಿಚಾರ ಏನದಲ್ಲ, ಇದು ತಪ್ಪ. ಅದಕ್ಕಾಗಿ ಹಿಂಸೆಯನ್ನು ಬಿಟ್ಟೆ ಗಾಂಧೀಜಿಯವರು ಹಾಕಿದ ಅಹಿಂಸಾ ಮಾರ್ಗದಲ್ಲೇ ಬಂದು ಹೋರಾಟ ಮಾಡಿದರೆ ಖಚಿತವಾಗಿಯೂ ನಕ್ಸಲರು ಸಮಾಜಕ್ಕೆ ಆದರ್ಶವಾದಿಗಳು ಆಗ್ತಾರೆ. ಮತ್ತು ಇವತ್ತಿನ ಅರ್ಥವ್ಯವಸ್ಥೆ ಹೊಸ ಅರ್ಥವ್ಯವಸ್ಥೆ ಹುಟ್ಟಲಿಕ್ಕೂ ಸಾಧ್ಯದ. ಯಾಕಂದರೆ ಗಾಂಧೀಜಿಯವರು ಡಿಸೆಂಟ್ರಲೈಸ್ ಆಫ್ ದ ಎಕಾನಮಿ ಆಯ್ತಪ್ಪ ಅಂದ್ರೆ, ಅರ್ಥವ್ಯವಸ್ಥೆ ಆಗ್ತಿದ್ರೆ ಎಲ್ಲರಿಗೂ ಉದ್ಯೋಗ ಸಿಗೋ ಸಾಧ್ಯತೆಗಳಿದ್ದಾವೆ. ಮತ್ತು ಎಲ್ಲರೂ ಒಳ್ಳೆಯ ಬದುಕನ್ನು ಕಟ್ಕೋಬೋದು. ಅವ್ರ ಮನೆ, ಅವರ ಜೊತೆಗೆ ಅವ್ರ ಕುಟುಂಬನ ತಮ್ಮ ಜೊತೆ ಇಟ್ಕೊಂಡು ಒಳ್ಳೆಯ ಬದುಕು ಮಾಡೋದು ಸಾಧ್ಯದ. ಇದಕ್ಕಾಗಿ ಎಲ್ಲ ಪಾಪ ಕಾಲು ಸೇರಿದಂಥ ಈ ಅಸಮಾನತೆ ಜನ ಈಗ ತಿಳುವಳಿಕೆ ಬಂದ ಶರಣಾಗತರಾಗ್ತಾ ಇರೋದು ಮಾತ್ರ ಒಂದು ರೀತಿಯಿಂದ ಎಲ್ಲರಿಗೂ ನಿಟ್ಟುಸಿರು ಬಿಡುವಂಥದ್ದು, ಸಮಾಧಾನ ಆಗುವಂಥ ವಿಷಯ ಅಂತ ಹೇಳ್ತಾ, ನಕ್ಸಲರೆಲ್ಲ ದಯವಿಟ್ಟು ಶರಣಾಗಲಿ, ಶರಣಾಗೋ ಜೊತೆ ಹೊಸ ಬದುಕು ಕಟ್ಕೊಳ್ಳಿ, ಹೊಸ ಜೀವನ ಮಾಡ್ಕೊಳ್ಳಿ ಅನ್ನುವಂಥದ್ದು ನಮ್ಮೆಲ್ಲರ ಹಂಬಲ, ಭಾಳಷ್ಟು ಜನರ ಹಂಬಲ. ಅದರಲ್ಲೂ ಈ ಒಂದು ಇವತ್ತಿನ ರಾಜಕೀಯದಲ್ಲಿ ಎಲ್ಲರೂ ಅದನ್ನು ಬಯಸ್ತಾ ಇದ್ದಾರೆ. ಇವರು ನಿಷ್ಠಾವಂತ ಬರಲಿ, ನಮ್ಮ ನಕ್ಸಲರು ಹಿಂಸೆಯನ್ನು ಬಿಟ್ಟ ಬಂದೂಕನ್ನು ಬಿಟ್ಟ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿರಿ. ಲೈಕ್ ಆಗದೇ ಇದ್ರೆ ಲೈಕ್ ಆಗಿಲ್ಲ ಅಂತ ಹೇಳ್ರಿ, ಕಾಮೆಂಟ್ ಮಾಡಿರಿ, ಟೀಕೆ ಮಾಡಿರಿ, ನಡೀತದ ಅಂತ ಹೇಳ್ತಾ, H16 ನ್ಯೂಸ್ ಹೇಳ್ತಾ ಸತ್ಯದ ಕೈಗೊಂಡು ವಂದನೆಗಳು.